ಬೆಸ್ಟ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಸರ್? ಪರಮ್ ಸರ್ ಇದ್ದಾರೆ, ಬೆಂಗಳೂರಿಂದ ನಮ್ಮ ಗುಲ್ಬರ್ಗಕ್ಕೆ ಆಗಮಿಸಿದ್ದಾರೆ ಸರ್. ವೆಲ್ಕಮ್ ಸರ್. ಧನ್ಯವಾದ ಸಿದ್ದು ಅವರೇ, ಧನ್ಯವಾದ. ತೊಗರಿ ನಾಡು ಹೆಂಗ್ ಅನ್ಸುತ್ತೆ ಸರ್? ನಾವು ತೊಗರಿ ನಾಡಿಗೆ ಇದೇ ಮೊದಲ ಸಲ ಏನಲ್ಲ, ತುಂಬಾ ಸಲ ಬಂದಿದ್ದೀವಿ ನಾವು ತೊಗರಿ ನಾಡು. ಯಾಕಂದ್ರೆ ಕಲಬುರಗಿ ಜಿಲ್ಲೆ ಕಲ್ಲಂಬುರ್ಗಿ ಅಂದ್ರೆ ಕಲ್ಲು, ಒಳ್ಳೆ ಕಲ್ಲು ಸಿಗ್ತಾ ಇದ್ದಂಥ ಭೂಮಿ ಇದು. ಯಾಕಂದ್ರೆ ಇಲ್ಲಿ ತುಂಬಾ ಸಿಮೆಂಟ್ ಫ್ಯಾಕ್ಟ್ರಿಗಳಿದಾವೆ. ಸಿಮೆಂಟ್ ಫ್ಯಾಕ್ಟ್ರಿಗೆ ತುಂಬಾ ಬೇಕಾಗಿರೋದು ಲೈಮ್ ಸ್ಟೋನು, ಆ ಥರದ್ದು ಸಿಗುವಂಥ ಜಾಗ ಇದೆ. ಅದಕ್ಕೆ ಇದು ಕಲಬುರ್ಗಿ ಅಂತ ಕೂಡ ಕರೀತಾರೆ. ಸೊ ಅಂತ ಕಲಬುರಗಿ ತೊಗರಿ ನಾಡು, ತೊಗರಿ ತುಂಬ ಚೆನ್ನಾಗಿ ಬೆಳೀತಾರೆ. ಜೊತೆಗೆ ಇಲ್ಲಿ ನಿಂಬೆ ಮತ್ತು ದ್ರಾಕ್ಷಿ ಕೂಡ ಇಲ್ಲಿ ತುಂಬ ಪ್ರಖ್ಯಾತಿ. ಜೊತೆಗೆ ಇಲ್ಲಿ ಜನ ಸೀದಾ ಸಾದಾ ನೇರ ನಿಷ್ಠ ಜನ ಅವರು. ಸೊ ತುಂಬ ಒಳ್ಳೆ ಜನ. ಇಲ್ಲಿ ನಾನು ತುಂಬ ಸಲ ಬಂದಿದ್ದೀನಿ. ಶರಣ ಬಸವೇಶ್ವರ ದೇವಸ್ಥಾನ ಆಗ್ಬೋದು, ಈಗ ನಾನು ನಿಂತಿರುವಂಥ ಶರಣ ಬಸಪ್ಪನವರ ತೋಟ ಆಗ್ಬೋದು, ಈ ಥರ ತುಂಬ ವಿಡಿಯೋಗಳು ನಾವು ಇಲ್ಲಿ ಮಾಡಿದ್ದೀವಿ ಕಲಬುರಗಿಲಿ. ಮತ್ತು ಕಲಬುರಗಿ ಕೋಟೆ, ಇಡೀ ಕಲಬುರಗಿಯ ಬಹುಮನಿಗಳ ಇತಿಹಾಸ ಎಲ್ಲ ನಾವು ಕಲಾ ಮಾಧ್ಯಮದಲ್ಲಿ ದಾಖಲಿಸಿದ್ದೀವಿ ನಮ್ಮ ಪ್ರೊಫೆಸರ್ ವಾಣಿ ಸರ್ ಅವ್ರ ಮೂಲಕ. ಸೊ ಅಂಥ ಕಲಬುರಗಿಗೆ ನಾನು ಮತ್ತೆ ಬಂದಿರೋದು ನನಗೂ ಭಾಳ ಸಂತೋಷ. ಪ್ರತಿ ಸಲ ಕಲಬುರಗಿಗೆ ಅಥವಾ ಇವತ್ತಿನ ಕಲ್ಯಾಣ ಕರ್ನಾಟಕಕ್ಕೆ ಬರೋಕ್ಕೆ ತುಂಬ ಸಂತೋಷ. ರಾಯಚೂರು, ಕಲಬುರಗಿ, ಕೊಪ್ಪಳ ಈ ಕಡೆಗೆಲ್ಲ. ಸೊ ಹಾಗಾಗಿ ನಿಮ್ಗೆ ಶುಭವಾಗಲಿ ಸರ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್.